ವಾರ್ತೆಗಳ ಪ್ರಾಯೋಜಕರು. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಜೆಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜೆಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್, ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside ಸಂತೋಷಿ ಥಿಯೇಟರ್, ರಾಯಚೂರು. SC ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್, ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves, 15th February 31st March 2022. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಖಾಸಗಿ ಟ್ಯಾಕ್ಸಿ ಚಾಲಕರ ಸಂಘ ಅಸ್ತಿತ್ವಕ್ಕೆ, ಸರ್ಕಾರ ಸೌಲಭ್ಯ ಪಡೆಯಲು ಚಾಲಕರು ಮುಂದಾಗಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ರಾಯಚೂರಿನ ಕೇಂದ್ರೀಯ ವಿದ್ಯಾಲಯ ಆಯ್ಕೆ, ಯಶಸ್ವಿಗೆ ಎಲ್ಲರ ಸಹಕಾರ ಅಗತ್ಯ. ಸಹಾಯಕ ಆಯುಕ್ತ ರಜನಿಕಾಂತ್. ಏಪ್ರಿಲ್ 6ರಂದು ದೇವರ ದಾಸಿಮಯ್ಯ ಜಯಂತಿ, ಕೊರೋನಾ ನಿಯಮಗಳನ್ನು ಪಾಲಿಸಿ ಆಚರಿಸಲು ನಿರ್ಧಾರ. ಏಪ್ರಿಲ್ 14ರಂದು ಭಗವಾನ್ ಮಹಾವೀರ ಜಯಂತಿ, ಶಿಷ್ಟಾಚಾರಗಳೊಂದಿಗೆ ಆಚರಿಸಲು ದುರ್ಗೆ ಸೂಚನೆ. ಗಬ್ಬೂರು IB ಕಾಂಪೌಂಡ್ ನಿರ್ಮಾಣ ಮಾಡದೆ ಹಣ ಗುಳುಂ, ಲೋಕೋಪಯೋಗಿ ಇಲಾಖೆಯಲ್ಲಿ ಅಕ್ರಮ, ಅಳ್ಳಪ್ಪ ಅಮರಾಪುರ ಆರೋಪ. ಪೌರ ಕಾರ್ಮಿಕರಿಗೆ ಆರೋಗ್ಯ ನೈರ್ಮಲ್ಯ ನಿರೀಕ್ಷಕರಿಂದ ಕಿರುಕುಳ, ಕ್ರಮಕ್ಕೆ ಪೌರ ಕಾರ್ಮಿಕರ ಸಂಘದಿಂದ ಕ್ರಮಕ್ಕೆ ಒತ್ತಾಯ. ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸರ್ಕಾರಿ ನೌಕರರ ಒಕ್ಕೂಟದಿಂದ ಪ್ರತಿಭಟನೆ. ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ.
ವರ್ಲ್ಡ್ ರೆಕಾರ್ಡ್ ದಾಖಲಿಸಿದ ಮುದ್ಗಲ್ ವಿದ್ಯಾರ್ಥಿಗಳು ಮಹಾಂತೇಶ್ ಛಲವಾದಿ. ಮತ್ತು ಮಸ್ಕಿಯಲ್ಲಿ ಪ್ರಿಯತಮೆಯ ಕೊಲೆ ಮಾಡಿದ ಯುವಕನ ಶವ ಪತ್ತೆ. ವಾರ್ತೆಗಳ ವಿವರ. ಟ್ಯಾಕ್ಸಿ ವಾಹನ ಚಾಲಕರು ತಮ್ಮ ಕುಟುಂಬ ನಿರ್ವಹಣೆ ಚಾಲಕ ನಿವೃತ್ತಿಯಲ್ಲಿ ತೊಡಗಿದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ಟ್ಯಾಕ್ಸಿ ಚಾಲಕರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ದೊರಕಿಸಿಕೊಡುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಟ್ಯಾಕ್ಸಿ ವಾಹನ ಚಾಲಕರು ತಮ್ಮ ಕುಟುಂಬ ನಿರ್ವಹಣೆ ಚಾಲಕ ವೃತ್ತಿಯಲ್ಲಿ ತೊಡಗಿದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ಟ್ಯಾಕ್ಸಿ ಚಾಲಕರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ದೊರಕಿಸಿಕೊಡುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಖಾಸಗಿ ಹಾಗೂ ಟ್ಯಾಕ್ಸಿ ಚಾಲಕರ ಸಂಘದ ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಖಾಸಗಿ ಹಾಗೂ ಟ್ಯಾಕ್ಸಿ ವಾಹನ ಚಾಲಕರು ತಮ್ಮ ಕುಟುಂಬ ನಿರ್ವಹಣೆಗೆ ಚಾಲಕ ವೃತ್ತಿ ಆಯ್ಕೆ ಮಾಡಿಕೊಂಡು ಹಗಲಿರುಳು ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಕುಟುಂಬ ಸಮಸ್ಯೆಯಲ್ಲಿ ಇದ್ದರೆ ನಾವು ಸಮಸ್ಯೆಯಲ್ಲಿ ಇರುತ್ತೇವೆ ಎಂದರ್ಥ. ಅವರು ವಾಹನ ಚಾಲನೆ ಮಾಡುವಾಗ ಅವರ ಕುಟುಂಬದ ಬಗ್ಗೆ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದರೆ ನಾವು ಜೀವಂತ ಇರುವುದಿಲ್ಲ. ಅವರು ಚೆನ್ನಾಗಿ ಇದ್ದರೆ ನಾವು ಬದುಕಲು ಸಾಧ್ಯವೆಂದರು. ಚಾಲಕರಿಗಾಗಿ ಸರ್ಕಾರ ಅನೇಕ ಸೌಲಭ್ಯ ಒದಗಿಸಿದ್ದು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಕೇಂದ್ರ ಸರ್ಕಾರ ಈ ಶ್ರಮ ಯೋಜನೆ ಜಾರಿಗೆ ತಂದಿದೆ. ಅದರಲ್ಲಿ ವಾಹನ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಅನೇಕ ಸೌಲಭ್ಯಗಳು ಇವೆ. ಪ್ರತಿಯೊಬ್ಬರೂ ಕಾರ್ಡ್ ಪಡೆದುಕೊಳ್ಳಬೇಕೆಂದರು. ನಗರದಲ್ಲಿ ಇರುವ ವಾಹನ ಚಾಲಕರಿಗೆ ಬಿಪಿಎಲ್ ಕಾರ್ಡ್, ಮನೆ ಇಲ್ಲದವರಿಗೆ ಮನೆ ನಿರ್ಮಿಸಿಕೊಡಲಾಗುವುದು ಹಾಗೂ ಯಾವುದೇ ಸಮಸ್ಯೆ ಇದ್ದರೆ ನಮ್ಮನ್ನು ಸಂಪರ್ಕಿಸಿ ಎಂದು ತಿಳಿಸಿದರು. ರಾಯಚೂರು ಜಿಲ್ಲೆ ಸಂಘಟನೆಗೆ, ನಮ್ಮ ಚಾಲಕರ ರಾಯಚೂರು ಜಿಲ್ಲೆ ಸಂಘಟನೆಗೆ ಏನೇ ಬರಲಿ, ನಮ್ಮ ರಾಯಚೂರು ಜಿಲ್ಲೆ ಉದ್ಘಾಟನೆ ಸಂಘಟನೆಗೆ, ಚಾಲಕರ ಸಂಘಕ್ಕೆ, ಕರ್ನಾಟಕ ಖಾಸಗಿ ಹಾಗೂ ಟ್ಯಾಕ್ಸಿ ವಾಹನ ಚಾಲಕರ ಸಂಘಕ್ಕೆ ಜಯ ಅಲ್ಲ ಜಯವಾಗಲಿ. ಸ್ವಲ್ಪ ನಿಧಾನ ಬರ್ರಿ ಸರ್, ಬನ್ನಿ ಸರ್ ಈ ಕಡೆ ನೀವು. ಚಾಲಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಚಾಲಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಖಾಸಗಿ ಟ್ಯಾಕ್ಸಿ ಚಾಲಕರ ಏನಾದ್ರೂ ಎಫೆಕ್ಟ್ ಆದ್ರೆ ನಾವು ಯಾರು ಒಂದು ಗಂಟೆನೂ ಜೀವಂತ ಇರಕ್ಕೆ ಸಾಧ್ಯ ಇಲ್ಲ. ಒಂದು ಗಂಟೆ ನಮ್ಮ ಪ್ರಾಣಗಳು ಏನಾದ್ರೂ ನಾವು ಮುಂದೆ ಸೇವೆ ಮಾಡಬೇಕು, ಏನಾದ್ರೂ ಮಾಡಬೇಕು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನ್ ಕನಸು ಕಾಣ್ತಿಲ್ಲ, ನಮ್ಮ ಭಾರತ ದೇಶದ ಕನಸು ಕಾಣೋದು ಬಹಳ
ನಾವು ಮೊಮ್ಮಕ್ಕಳು ತನಕ ಕಳಿಸಿಡ್ಬೇಕಂತ, ತಿನ್ನೋದು ಉಣ್ಣೋದು ಕಡಿಮೆ, ಆದ್ರೆ ಮುಂದೆ ನೋಡ್ಲಾರ್ದ ಮೊಮ್ಮಗನಿಗೆ ಕಳಿಸಿಡ್ಬೇಕಂತ. ಅವ್ಯಾವೂ ಸಾಧ್ಯ ಆಗದೇ ಇಲ್ಲ. ನೀವು ಚೆನ್ನಾಗಿದ್ರೆ, ನಿಮ್ಮ ಮನಸ್ಸು ಚೆನ್ನಾಗಿದ್ರೆ, ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ನಾವು ಉಳಿತೀವಿ, ನಾವು ಬದುಕ್ತೀವಿ. ನಾನು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಒಬ್ಬ ಕೋವಿ ಸಮಾಜದ ಮನುಷ್ಯ ಮನೆ ಕಟ್ಟಲಿಕ್ಕೆ, ಗುಡಿಗಳು ಕಟ್ಟಲಿಕ್ಕೆ, ದರ್ಗಾ ಕಟ್ಟಲಿಕ್ಕೆ ಅವ್ರು ಯಾವ ರೀತಿ ವ್ಯವಸ್ಥೆ ಮಾಡ್ತಾರೋ ಆ ರೀತಿ ನಾವೆಲ್ಲ ಐಷಾರಾಮಿ ಜೀವನ ಮಾಡಬೇಕಂದ್ರೆ ನಿಮ್ಮ ಕಾರ್ಯಕ್ಷಮತೆ ಅಷ್ಟು ಮುಖ್ಯವಾಗಿರ್ತದೆ. ನೀವಿಲ್ಲದಿದ್ರೆ ನಾವು ಏನ್ ಕೆಲಸ ಮಾಡ್ತೀವಿ ಇದರ 10% ಮಾಡಕ್ಕಾಗೋದಿಲ್ಲ. ಈ ಟ್ರಾಫಿಕ್, ಈ ಜಂಜಾಟು ಇವೆಲ್ಲ ನೋಡಿದ್ರೆ 1 ಗಂಟೆ ಗಾಡಿ ನಡೆಸಿದ್ರಲ್ಲಿ ಸುಸ್ತಾಗಿ ಕಾರಣಪ್ಪ ಎಲ್ಲಿ ಹೋಗೋದು ಅಂತ ಹೇಳಿ ವಾಪಸ್ ಮನೆಗೆ ಬಂದಿದ್ದೀವಿ. ಇವತ್ತು ನಾವೇನಾದ್ರೂ ಈ ಸ್ಥಾನಕ್ಕೆ ಬಂದಿದ್ದೀವಿ, ಈ ಜನಸೇವೆ ಮಾಡಕ್ ತಾವೇನು ಅವಕಾಶ ಮಾಡಿಕೊಟ್ಟಿದ್ರಿ, ಬಹುಶಃ ಇದಕ್ಕೆಲ್ಲ ಮುಖ್ಯ ಕಾರಣ ತಾವುಗಳು ಅಂತ ಹೇಳಿ ಬಯಸ್ತೇನೆ. ನೀವು ನಿಮ್ಮ ಕುಟುಂಬಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ. ಅದು ಖಾಸಗಿ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಯಾರಿರ್ಬೋದು. ಇವತ್ತು ಯಾವ್ದು ಎಮರ್ಜೆನ್ಸಿ ಬರ್ತದೆ, ಎಮರ್ಜೆನ್ಸಿ ಟೈಮ್ನಾಗ ಬಸ್ ಇರಂಗಿಲ್ಲ, ಟ್ರೈನ್ ಇರಂಗಿಲ್ಲ, ಅವಾಗ ಯಾರನ್ನ ಅವಲಂಬಿತರಾಗಬೇಕು? ನೀವೇ ಕರ್ಕೊಂಡು ಹೋಗೋದು. ಟ್ಯಾಕ್ಸಿ ಚಾಲಕರು, ಟ್ಯಾಕ್ಸಿ ಫೋರ್ ವೀಲರ್ ಗಾಡಿಗಳು ಎಷ್ಟು ಜನ ಇರ್ತಾವ, ಇರಕ್ಕಾಗೋದಿಲ್ಲ. ನೀವು ರಾತ್ರಿ 2 ಮಕ್ಕಳು ಏನು ಪಾಪ ಆಲೋಚನೆ ಮಾಡಂಗಿಲ್ಲ. ಟ್ಯಾಕ್ಸಿ ಬಾಡಿಗೆ ಸಿಕ್ಕರೆ ಸಾಕು, 1 ತಿಂಗಳ ಕಂತು ಹೋದ್ರೆ ಸಾಕಂತ ಓನರ್ ಮಾಡ್ತಿರ್ತಾನ. ಓನರ್ ಹೇಳಿದ ಟೈಮಿಗೆ ನೀವು ಹೋಗ್ಲೇಬೇಕು. ನೀವು ಹೋಗೋದಿಲ್ಲ ಅಂದ್ರೆ ಬಿಡಪ್ಪ ಇನ್ನೊಬ್ಬರು ತಗೋತಿಲ್ಲ, ಇನ್ನೊಬ್ರು ಹೊಟ್ಟೆ ತಿಟ್ಟುಕನ ಅದ ಬಿಟ್ಟ ಮೇಲೆ ಇನ್ನೊಬ್ರು ಸೇರ್ಲೇಬೇಕಾಗ. ಹೀಗಾಗಿ ನಿಮ್ಮ ಏನು ಕಾರ್ಯ ಇದೆ ಇದು ಎಲ್ಲರ ಜೀವನಕ್ಕೆ ಬಹುಮುಖ್ಯ ಪಾತ್ರ ವಹಿಸ್ತದ ಅಂತ ಹೇಳಿ ಬಯಸ್ತದೆ. ಇದು ಬರೀ ವಹಿಸ್ತದ ಅಂತೇಳಿ ನಾವು ಬಿಟ್ಟರೆ ಆಗಂಗಿಲ್ಲ. ನೀವು ನಿಮ್ಮ ಕುಟುಂಬ ಶಾಂತಿ ಇದ್ರೆ ಮಾತ್ರ ನೀವು ಗಾಡಿ ಚೆನ್ನಾಗಿ ಓಡಿಸ್ಲಿಕ್ಕೆ ಸಾಧ್ಯ, ಮನಸ್ಪೂರ್ವಕ ಓಡಿಸ್ಲಿಕ್ಕೆ ಸಾಧ್ಯ. ನೀವು ಗಾಡಿಯಲ್ಲಿ ಕೂತ್ಕೊಂಡಾಗ ನಿಮ್ಮ ಮನೆಯವರು, ನಮ್ಮ ಮಕ್ಕಳು ಅದು ಕೇಳ್ತಾ ಇದ್ರೆ, ನಮ್ಮ ಮಕ್ಕಳು ಫೀಸ್ ಆಗ್ತಾ ಇದೆ, ನಮ್ಮ ಮನೆ ಬಾಡಿಗೆ ಬರ್ತಾ ಇದ್ರೆ, ನಮ್ಗೆ ಹಾಲು ತರ ಬಿಡುತ್ತಿಲ್ಲ ಅಂತ ಅವ್ರು ಹೇಳಿದ್ರೆ ನಿಮ್ಮದು ಮನಸ್ಸು ಏಕಾಗ್ರತೆ ಕೆಡ್ತದ, ನಿಮ್ಮ ಪೇಷನ್ಸ್ ಔಟ್ ಆಗ್ತದ, ಅದು ಎದುರು ತೋರಿಸ್ತದ. ಈ ಸಂದರ್ಭದಲ್ಲಿ ಆಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ರಾಜ್ಯಾಧ್ಯಕ್ಷ ನಿಂಗರಾಜ್ ಕಾಳೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಅಸ್ಲಂ ಪಾಷಾ, ರಾಘವೇಂದ್ರ ಕಲ್ಲೂರು, ರೆಹಮಾನ್, ಶಾಕೀರ್, ಡಿ ಅರುಣ್ ಕುಮಾರ್, ಮೌನೇಶ್, ಮಲ್ಲನಗೌಡ, ಅನ್ವರ್, ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ರಮೇಶ್ ಯಾದವ್ ಸೇರಿದಂತೆ ಅನೇಕರು ಇದ್ದರು. ಇದೇ ಏಪ್ರಿಲ್ ತಿಂಗಳಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಗಳು ಇರುವುದರಿಂದ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡಕ್ಕೆ ಒಳಗಾಗಬಾರದು ಎನ್ನುವ ದೃಷ್ಟಿಯಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪರೀಕ್ಷಾ ಪೇ ಚರ್ಚಾ ಹಮ್ಮಿಕೊಂಡಿದ್ದು ಯಶಸ್ಸಿಗೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ರಾಯಚೂರು ಸಹಾಯಕ ಆಯುಕ್ತರಾದ ರಜನಿಕಾಂತ್ ಅವರು ಹೇಳಿದರು. ಅವರು ಇಂದು ನಗರದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 1ರ ಬೆಳಗ್ಗೆ 11 ಗಂಟೆಗೆ 5ನೇ ಆವೃತ್ತಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಸುಮಾರು 15.7 ಲಕ್ಷ ಭಾಗವಹಿಸುವವರು ಉತ್ಸಾಹದಿಂದ ನೋಂದಾಯಿಸಿಕೊಂಡಿದ್ದಾರೆ ಎಂದರು. ಕರ್ನಾಟಕದಿಂದ 25 ಶಾಲೆಗಳು ಆಯ್ಕೆಯಾಗಿದ್ದು ಅದರಲ್ಲಿ ರಾಯಚೂರಿನ ಕೇಂದ್ರೀಯ ವಿದ್ಯಾಲಯ ಆಯ್ಕೆಯಾಗಿದ್ದು ಕೆಲವು ವಿದ್ಯಾರ್ಥಿಗಳಿಗೆ ಮನೆಗಳಲ್ಲಿ ಕೇಳುವಂತಹ ಅವಕಾಶ ಇಲ್ಲದಿದ್ದರೆ ಕೇಂದ್ರೀಯ ವಿದ್ಯಾಲಯಕ್ಕೆ ಬಂದು ಪರೀಕ್ಷಾ ಪೇ ಚರ್ಚಾ ಕೂಟವನ್ನು ವೀಕ್ಷಿಸಬಹುದಾಗಿದೆ ಎಂದು ಹೇಳಿದರು. ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ಶ್ರೀ ನರೇಂದ್ರ ಮೋದಿ ಅವರು ಸಂವಾದ ನಡೆಸಲಿದ್ದಾರೆ ಎಂದರು. ಕಾರ್ಯಕ್ರಮವು ಡಿಡಿ ನ್ಯಾಷನಲ್, ಡಿಡಿ ನ್ಯೂಸ್, ಡಿಡಿ ಇಂಡಿಯಾ, ರೇಡಿಯೋ, ಟಿವಿ ಚಾನೆಲ್, ರಾಜ್ಯಸಭಾ ಟಿವಿ, ಸ್ವಯಂ ಪ್ರಭಾ, ಯೂಟ್ಯೂಬ್ ಚಾನೆಲ್ಗಳು ಸೇರಿದಂತೆ ಡಿಜಿಟಲ್ ಮಾಧ್ಯಮದಲ್ಲಿ ನೇರ ಪ್ರಸಾರವಾಗಲಿದ್ದು ವಿದ್ಯಾರ್ಥಿಗಳು ತಪ್ಪದೇ ಚರ್ಚಾಕೂಟವನ್ನು ಆಲಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. Pariksha Pe Charcha, a public movement to ensure stress-free exams. This is the 5th edition of Pariksha Pe Charcha. The Honorable Prime Minister of India, Narendra Modi ji, responds to questions related to the examination stress. In these programs, it has been live broadcasted all over the world. The students, teachers, and parents are participating in this program. Through MyGov portal, 15.7 lakh students has been enrolled, and they have been mentioned regarding some questions and suggestions to the
PMO office. On that basis, this program has been conducted till now. Since 2017 to till now, 4 sessions has been conducted successfully. This is the 5th program is going to conduct on 1st April 2022 from the Department of School Education and Literacy, Ministry of Education. ಸೊ ಇದರ ಮಹತ್ವ ಏನಂತಂದರೆ, ಈಗ ಬರುವ ಏಪ್ರಿಲ್ ತಿಂಗಳಲ್ಲಿ SSLC ಮತ್ತು PUC ಎಕ್ಸಾಮ್ಸ್ ಇರುವ ಸಲುವಾಗಿ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಮಾನಸಿಕ ಒತ್ತಡ ಇಲ್ಲದೆ ಸೊ ಎಕ್ಸಾಮನ್ನು ಯಾವ ರೀತಿ ಫೇಸ್ ಮಾಡಬೇಕು, ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು, ಸೊ ಆಮೇಲೆ ಜ್ಞಾನವನ್ನು ಸಂಪಾದನೆ ಮಾಡೋದಾಗಿರಲಿ, ಸೊ ಈ ರೀತಿ ಒಳ್ಳೆಯ ಮಾರ್ಗದರ್ಶನ ಕೊಡಲು ಈ ಸೆಷನನ್ನು ಇಟ್ಕೊಂಡಿದ್ದಾರೆ. ಸೊ ನಮ್ಮ ದೇಶದ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಅವರಿಗೆಲ್ಲ ಅನುಕೂಲ ಆಗಬೇಕು. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಸ್ಟೂಡೆಂಟ್ಸ್ ಜೊತೆಯಲ್ಲಿ ಟೀಚರ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಪಾಲಕರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಸೊ ನಮ್ಮ ಕರ್ನಾಟಕದಿಂದ 25 ಸ್ಕೂಲ್ಗಳು ಇದರಲ್ಲಿ ಆಯ್ಕೆಯಾಗಿದ್ದು, ಅದರಲ್ಲಿ ರಾಯಚೂರು ಜಿಲ್ಲೆಯಿಂದ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಆಯ್ಕೆಯಾಗಿದೆ. ಸೊ ಇದರಲ್ಲಿ ಯಾರಿಗೆ ಮನೆಯಲ್ಲಿ ಅನುಕೂಲ ಆಗ್ತಿಲ್ಲ, ಸೊ ಅವರು ಕೇಂದ್ರೀಯ ವಿದ್ಯಾಲಯ ಸ್ಕೂಲಿಗೆ ಹೋಗಿ ಅಲ್ಲಿಂದ ಲೈವ್ ಪ್ರೋಗ್ರಾಮಲ್ಲಿ ಭಾಗವಹಿಸಬಹುದು. ಸೊ ಲೈವ್ ಟೆಲಿಕಾಸ್ಟ್ ಇದೆ. ಇದನ್ನು DD ನ್ಯೂಸ್, ಆಮೇಲೆ ರೇಡಿಯೋ ಚಾನೆಲ್ಸಲ್ಲೂ ಇದೆ, TV ಚಾನೆಲ್ಸಲ್ಲೂ ಲೈವ್ ಟೆಲಿಕಾಸ್ಟ್ ಮಾಡೋರಿದ್ದಾರೆ. ಆಮೇಲೆ ಡಿಜಿಟಲ್ ಮೀಡಿಯಾ, ಯೂಟ್ಯೂಬ್, ಟ್ವಿಟ್ಟರ್, ಫೇಸ್ಬುಕ್ಕಲ್ಲೂ ಇದನ್ನು ಲೈವ್ ಟೆಲಿಕಾಸ್ಟ್ ಮಾಡೋರಿದ್ದಾರೆ. ಸೊ ಈ ಪ್ರೋಗ್ರಾಮ್ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗಬೇಕು. ಸೊ ಎಲ್ಲರೂ ಪಾಲ್ಗೊಳ್ಬೇಕಂತ ಹೇಳಿ, ಏಪ್ರಿಲ್ 6ರಂದು ದೇವರ ದಾಸಿಮಯ್ಯ ಜಯಂತಿಯನ್ನು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸುವುದರೊಂದಿಗೆ ಆಚರಿಸುವಂತೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ಏಪ್ರಿಲ್ 6ರಂದು ದೇವರ ದಾಸಿಮಯ್ಯ ಜಯಂತಿಯನ್ನು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸುವುದರೊಂದಿಗೆ ಆಚರಿಸುವಂತೆ ಅಪರ ಜಿಲ್ಲಾಧಿಕಾರಿ KR ದುರ್ಗೇಶ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ದೇವರ ದಾಸಿಮಯ್ಯ ಜಯಂತಿ ಅಂಗವಾಗಿ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇವರ ದಾಸಿಮಯ್ಯ ಜಯಂತಿಯನ್ನು ನೇಕಾರ ಸಮಾಜ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಆಚರಿಸಲಾಗುತ್ತದೆ. ಏಪ್ರಿಲ್ 6ರಂದು ದೇವರ ದಾಸಿಮಯ್ಯ ಜಯಂತಿ ಅಂಗವಾಗಿ ಕಲಾ ತಂಡಗಳ ಆಯೋಜನೆ ಹಾಗೂ ಅಂದು ಬೆಳಗ್ಗೆ ಉಪಹಾರದ ವ್ಯವಸ್ಥೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಹಿಸಿಕೊಳ್ಳಲಿದ್ದು, ಅಂದು ಬೆಳಗ್ಗೆ 9:30ಕ್ಕೆ ನಗರದ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರದವರೆಗೆ ಮೆರವಣಿಗೆ, 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಜರುಗುವುದು. ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾನ್ವೀಯ ರಮೇಶ್ ಬಾಬು ಅವರನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸುಮಾರು 200 ಜನ ಸೇರುವ ಸಾಧ್ಯತೆಗಳಿರುವುದರಿಂದ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕೆಂದರು. ಆದೇಶ ಬರಲಿಲ್ಲ ಸರ್ ಈ ವರ್ಷದ್ದು. ಈ ಸಲದ್ದು ಇದ್ರ ಮೇಲೆ 50,000 ಕೊಡ್ತಾ ಇದ್ದಾರೆ. ತಾಲೂಕಿಗೆ ಕೊಡಲಿಲ್ಲ, ನಿಲ್ಲಿಸಿದ್ದಾರೆ. ಬೇರೆ ತಾಲೂಕಿಗೆಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ರಾಯಚೂರಿಗೆ ಜಿಲ್ಲಾ ಮಟ್ಟಕ್ಕೆ ಮಾತ್ರ ಹೇಳ್ತಾರೆ ಅಮೌಂಟ್ ರಿಲೀಸ್ ಆಗಿಲ್ಲ, ಆದರೆ ಅಮೌಂಟ್ ಮಾತ್ರ ಅದು ಹೋದ್ಸಲ ಇದೇನು ಕೊಡಿಸ್ತಾರ ಅದಕ್ಕೆ ನಾವು ಸ್ಟಿಕಾನ್ ಹಾಕ್ತೀವಿ. ಅದರ ಪ್ರಕಾರ ಈ ಮೊದಲಿಗೆ ಮೆರವಣಿಗೆ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ಮಂಗಳಾ ನಾಯಕ್, ನೇಕಾರ ಸಮಾಜದ ಮುಖಂಡ ಈರಣ್ಣ ಕರ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತದಿಂದ ಏಪ್ರಿಲ್ 14ರಂದು ಭಗವಾನ್ ಮಹಾವೀರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ಜಿಲ್ಲಾಡಳಿತದಿಂದ ಏಪ್ರಿಲ್ 14ರಂದು ಭಗವಾನ್ ಮಹಾವೀರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಭಗವಾನ್ ಮಹಾವೀರ ಜಯಂತಿ ನಿಮಿತ್ತ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಏಪ್ರಿಲ್ 14ರಂದು ಭಗವಾನ್ ಮಹಾವೀರ ಜಯಂತಿ ಇರುವ ಹಿನ್ನೆಲೆಯಲ್ಲಿ ಜಯಂತಿಯನ್ನು ಸರ್ಕಾರದಿಂದ ಹಾಗೂ ಸಮಾಜದಿಂದ ಆಚರಿಸಲಾಗುತ್ತಿದ್ದು, ಜಯಂತಿಯನ್ನು ಶಿಷ್ಟಾಚಾರದ ಪ್ರಕಾರ ಆಚರಿಸಬೇಕು. ಅಂದು ಬೆಳಗ್ಗೆ 8:15ಕ್ಕೆ ಭಜನೆ ಘೋಷಗಳೊಂದಿಗೆ ಆಚರಿಸಲಾಗುವುದು.
ಬೆಳಗ್ಗೆ 10:30ಕ್ಕೆ ವೇದಿಕೆ ಕಾರ್ಯಕ್ರಮವನ್ನು ನಗರದ ಜೈನ್ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಭಗವಾನ್ ಮಹಾವೀರ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯವಾಗಿದ್ದು, ಎಲ್ಲರೂ ಜಯಂತಿಯನ್ನು ಅಚ್ಚುಕಟ್ಟಾಗಿ ಆಚರಿಸುವಲ್ಲಿ ಕೈಜೋಡಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ಜೈನ್ ಸಮಾಜದ ಅಶೋಕ್ ಜೈನ್ ಮಾತನಾಡಿ, ಸರ್ಕಾರದಿಂದ ಭಗವಾನ್ ಮಹಾವೀರ ಜಯಂತಿಯನ್ನು ಆಚರಿಸುತ್ತಿರುವುದು ಸಂತಸದ ವಿಚಾರ. ಆದರೆ ಸರ್ಕಾರದಿಂದ ಭಗವಾನ್ ಮಹಾವೀರ ಜನ್ಮ ಕಲ್ಯಾಣೋತ್ಸವ ಎಂದು ಆಚರಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಮಂಗಳಾ ನಾಯಕ್, ನಗರಸಭೆ, ಪೊಲೀಸ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆ ಅಧಿಕಾರಿಗಳು, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ. ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401433153. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್, ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances, Wholesale and Retail, Ma Complex, opposite CMC Complex, Harihara Road, Raichur. Royal Palace Function Hall.
रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर रायचूर। मोबाइल 9845341063 9615 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಸರ್ಕಾರ ಶೇಕಡಾ 40 ಕಮಿಷನ್ ಪಡೆಯುತ್ತಿದೆ ಎಂದು ಆರೋಪಿಸಲಾಗುತ್ತಿದೆ. ಆದರೆ ದೇವದುರ್ಗದಲ್ಲಿ 100ಕ್ಕೆ 100ರಷ್ಟು ಕಮಿಷನ್ ಪಡೆಯಲಾಗುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಆರೋಪಿಸಿದರು. ರಾಜ್ಯ ಸರ್ಕಾರ ಶೇಕಡಾ 40 ಕಮಿಷನ್ ಪಡೆಯುತ್ತಿದೆ ಎಂದು ಆರೋಪಿಸಲಾಗುತ್ತಿದೆ. ಆದರೆ ದೇವದುರ್ಗದಲ್ಲಿ 100ಕ್ಕೆ 100ರಷ್ಟು ಕಮಿಷನ್ ಪಡೆಯಲಾಗುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇವದುರ್ಗದಲ್ಲಿ ಅನೇಕ ಯೋಜನೆಗಳ ಹೆಸರಿನಲ್ಲಿ ಅನುದಾನ ದುರ್ಬಳಕೆ ಅವ್ಯಾಹತವಾಗಿ ನಡೆಯುತ್ತಿದೆ. ಕೇಳುವವರೇ ಇಲ್ಲದಂತಾಗಿದೆ. 2020-21ನೇ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಕಟ್ಟಡಗಳ ದುರಸ್ತಿ ನಿರ್ವಹಣೆ ಅಡಿ ಕಾಮಗಾರಿ ಹೆಸರಿನಲ್ಲಿ ಕಾಮಗಾರಿ ನಿರ್ವಹಿಸದೆ ಹಣವನ್ನು ಎತ್ತುವಳಿ ಮಾಡಲಾಗಿದೆ. ಗಬ್ಬೂರು ನಿರೀಕ್ಷಣಾ ಮಂದಿರ ಐಬಿ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕೆ 3 ಲಕ್ಷ ರೂಪಾಯಿ ಅನುದಾನ ಕಾಯ್ದಿರಿಸಲಾಗಿತ್ತು. ಶರಣಪ್ಪ ಎಂಬುವರು ಗುತ್ತಿದಾರರಿಗೆ ಕಾಮಗಾರಿ ವಹಿಸಲಾಗಿದೆ. ಕಾಮಗಾರಿ ಮಾಡದೇ ಇದ್ದರೂ ಅನುದಾನವನ್ನು ಗುತ್ತಿದಾರರಿಗೆ ನೀಡಲಾಗಿದೆ. ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಅಭಿಯಂತರ, ಕಾರ್ಯಪಾಲಕ ಅಭಿಯಂತರ, ಸಹಾಯಕ ಅಭಿಯಂತರರು ಸೇರಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಗಬ್ಬೂರು ಐಬಿಗೂ ಇಂದಿಗೂ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡಿಲ್ಲ. ಕೇವಲ ದಾಖಲೆಯಲ್ಲಿ ಮಾತ್ರ ಕಾಮಗಾರಿ ಇದೆ. ಅನುದಾನ ಹಗಲು ಲೂಟಿ ನಡೆಯುತ್ತಿದೆ. 10 ಬಾರಿ ದೂರು ನೀಡಿದರೂ ಯಾವುದೇ ಕ್ರಮವಾಗದ ಪರಿಸ್ಥಿತಿ ಇದೆ. ಎಸಿಬಿ ಲೋಕಾಯುಕ್ತ ಸಂಸ್ಥೆಗಳು ಹೆಸರಿಗೆ ಮಾತ್ರ ಆಗಿವೆ. ದೂರು ನೀಡಿದರೂ ನೋಟಿಸ್ ನೀಡಲು ವರ್ಷಗಟ್ಟಲೆ ಕಾಲಹರಣ ಮಾಡುತ್ತಿವೆ. ಮಾಹಿತಿ ಹಕ್ಕಿನ ಪರಿಸ್ಥಿತಿಯೂ ವಿಭಿನ್ನವಾಗಿದೆ. ಜನರ ಹಣವನ್ನು ಹಗಲು ದರೋಡೆ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮವೇ ಆಗುವುದಿಲ್ಲ ಎಂದರೆ ಸಾಮಾನ್ಯ ಜನರು ಮಾತ್ರ ಅನ್ಯಾಯಕ್ಕೆ ಗುರಿಯಾಗುವಂತಾಗಿದೆ. 15 ಲಕ್ಷ ರೂಪಾಯಿಗಳಲ್ಲಿ 5 ಕಾಮಗಾರಿಗಳನ್ನು ದುರಸ್ತಿ ಹೆಸರಿನಲ್ಲಿ ಶರಣಪ್ಪ ಇವರಿಗೆ ನೀಡಲಾಗಿದೆ. ಅನುದಾನವನ್ನು ಕೆಲಸ ಮಾಡದೆ ಎತ್ತಲು ಲೋಕೋಪಯೋಗಿ ಇಲಾಖೆಗಳು ನೇರವಾಗಿ ಶಾಮೀಲಾಗಿದ್ದಾರೆ. ಕೂಡಲೇ ತನಿಖೆ ನಡೆಸಿ ಅಧಿಕಾರಿಗಳಿಂದ ವಸೂಲಿ ಮಾಡಬೇಕೆಂದರು.
ಇವು 5 ಕಾಮಗಾರಿಗೆ ಯಾವುದೇ ಹಣ ಬಿಡುಗಡೆ ಮಾಡಲಾರ್ದ ಅವರು ಈ ಹಣ ಈ ಸಂಬಂಧ ಉಪಯೋಗಿಸಿಕೊಂಡಿದ್ದಾರೆ ಸರ್. ಸೀರಿಯಲ್ ನಂಬರ್ 5 ಸರ್, ಕನ್ಸ್ಟ್ರಕ್ಷನ್ ಆಫ್ ಕಾಂಪೌಂಡ್ ವಾಲ್ ಅಟ್ ಗಬ್ಬೂರ್ ಹೈಬಿ ಇನ್ ದೇವದುರ್ಗ ತಾಲೂಕು. ಈ ಕಾಮಗಾರಿಗೆ 3 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ಯಾರ ಸರ್. ಇವತ್ತು ಗಬ್ಬೂರು ಗ್ರಾಮದಲ್ಲಿರುವಂಥ ಐಬಿಗೆ ನೀವೇ ಪ್ರೆಸೆಂಟ್ ಹೋಗಿ ನೋಡ್ರಿ, ಆ ಗ್ರಾಮದಲ್ಲಿರುವಂಥ ಐಬಿ ಸುತ್ತ ಯಾವುದೇ ಕಾಂಪೌಂಡ್ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಜನರಲ್ ಟ್ಯಾಕ್ಸ್ ಕಟ್ಟಿದ ಹಣನ್ನ ಯಾವ ರೀತಿ ದುರುಪಯೋಗ ಮಾಡಿಕೊಳ್ತದ. ಯಾವುದೇ ಒಂದು ಕಾಂಪೌಂಡ್ ವಾಲ್ ಅನ್ನು ಕಟ್ಟದೆ 3 ಲಕ್ಷ ರೂಪಾಯಿಗಳಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಪರಿಂಟೆಂಡೆಂಟ್ ಇಂಜಿನಿಯರಿಂಗ್ ಬಳ್ಳಾರಿ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ರಾಯಚೂರು, ಅಸಿಸ್ಟೆಂಟ್ ಇಂಜಿನಿಯರಿಂಗ್ PWD ದೇವದುರ್ಗ ಇವರೆಲ್ಲರೂ ಈ ಕಾಮಗಾರಿ ಶಾಮಿಲ್ ಆಗಿದ್ದಾರೆ ಸರ್. ಲಾಸ್ಟ್ ಪೇಜ್ ನಲ್ಲಿ ಇದಕ್ಕೆ ಹಣ ಬಿಡುಗಡೆ ಮಾಡಿ ಪೇಡ್ ಮಾಡಿಬಿಟ್ಟಾರೆ ಸರ್. ಇದಕ್ಕೆ ಸಂಬಂಧಪಟ್ಟಂತ ಹಣನ ಬಳಕೆ ಮಾಡಿದ್ದಾರೆ. ಈ ಕಾಮಗಾರಿ ಬಿಡುಗಡೆ ಆದ ಹಣನ್ನ ಬಳಸಲಾಗದೆ ದುರುಪಯೋಗ ಮಾಡಿರ್ತಾರ. ಇಂಥ ಅಧಿಕಾರಿಗಳು ನಾವು ಏನ್ ಮಾಡಬೇಕು? ಸರ್ಕಾರಿ ನೇಮ ಮಾಡ್ಯದ ಒಂದು ಕಾಮಗಾರಿನ ಪರಿಶೀಲನೆ ಮಾಡಿ ಅದಕ್ಕೆ ಕಳಪೆ ಆದ್ರ ಅದು ಅವ್ರಿಗೆ ಬಿಲ್ ಕೊಡ್ಬಾರ್ದಂತ ಹೇಳ್ತಾರೆ. ಯೂರಿಯಾ ಕಾಮಗಾರಿ ಮಾಡಲಾರ್ದ ಇವತ್ತ ಕಂಪ್ಲೀಟ್ ಈ ಹಣನ ದುರುಪಯೋಗಪಡಿಸಿಕೊಂಡಿದ್ದಾರೆ. ಇದಕ್ಕೆ ಶಾಮೀಲಾದಂತ ಎಲ್ಲ ಅಧಿಕಾರಿಗಳ ಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಸರ್. ವಿಡಿಯೋದಲ್ಲಿ ನೋಡ್ರಿ ಸರ್, ಇವತ್ತ ಒಬ್ಬರು ಇದು ಹೈಬಿ 5 ಸುತ್ತ ತಂತಿ ಬೇರಿದೆ 20-21 ಸಾಲಿನಲ್ಲಿ ನಾವು ಕಂಪೌಂಡ್ ಕಟ್ಟಿವಂತ ಸರ್. ನಾ 19 ಜನವರಿ 2022 ನಾವು ಪ್ರತಿಯೊಂದು ದಾಖಲೆ ಕೊಟ್ಟ ನಾವು ಪ್ರೆಸೆಂಟ್ ವಿಸಿಟ್ ಕೊಡೋದು ಸರ್. ಅಲ್ಲಿ ಕಂಪೌಂಡೇ ಕಟ್ಟಿಲ್ಲ ಹೆಂಗೆ ಇವರು ಸರ್? ಇಲ್ಲಿ ಯಾವ ಮಟ್ಟಕ್ಕೆ ಇವತ್ತ 40% ಭ್ರಷ್ಟಾಚಾರ ಮುಗಿದಿಲ್ಲ ಸರ್. ಇದು 100 ಭ್ರಷ್ಟಾಚಾರದಲ್ಲಿ ಆಗ ಇವತ್ತೇನು ಸರ್ ಇಲ್ಲಿ 5 ಏರಿಯಾ ಕಾಂಪೌಂಡ್ ಕಟ್ಟಿದಾರ, ಕಾಂಪೌಂಡ್ ಕಟ್ಟಲಾರ ಹಣ ದುರುಪಯೋಗ. ಇದು ಏನು ಸರ್? ನೀವು 5 ಕಾಮಗಾರಿಯಲ್ಲಿ ಹಣ ದುರುಪಯೋಗ ಅದ. ನಾನು ಪ್ರತಿಯೊಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ. ನನಗೆ ಯಾವುದೇ ಅಧಿಕಾರಿ ಇಲ್ಲ. ಸರ್ಕಾರ ಜನ ತೆರಿಗೆ ಕಟ್ಟದ. ಈ ತೆರಿಗೆ ಕಟ್ಟಿದ ಹಣ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳು ಊಟಿ ಮಾಡಿಕೈತೆ. ಸರ್ಕಾರ ಯಾಕೆ ತೆರಿಗೆ ಕಟ್ಟಬೇಕು? ಸರ್ಕಾರ ಜನರು ನೀರಿನ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನಳ ಕಟ್ ಮಾಡ್ತಾರ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕೇಬಲ್ ಲೈನ್ ಕಟ್ ಮಾಡ್ತಾರ. ಇಂಥ ಭ್ರಷ್ಟ ಅಧಿಕಾರಿಗಳಂದ್ರೆ ಸರ್ಕಾರ ಏನು ಕ್ರಮ ಕೈಗೊಳ್ತಾರೆ ಸರ್? ಸರ್ಕಾರಕ್ಕೆ ಸಂಪೂರ್ಣವಾಗಿ ಭ್ರಷ್ಟತೆಯನ್ನು ಮುಡಿಕದ. ನೋಡ್ರಿ ಸರ್, ಎಲ್ಲದ ಒಬ್ಬರು ಕಾಂಪೌಂಡ್ ಕಟ್ಟಿ ಹೇಳ್ತಾರೆ. ಆದರೆ ಸರ್ ಏನ ಸ್ವಲ್ಪನ ಕಾಂಪೌಂಡ್ ಕಟ್ಟಿದ್ದಾರೆ. ನಾನು ಒಬ್ಬ ಸಾಮಾನ್ಯ ಪ್ರಜೆ, ನಾ ಇಲ್ಲಿ ತರ ಹೋರಾಟ ಮಾಡೋದು ಸರ್. ಇದು ಊಟಿ ಅಧಿಕಾರಿಗಳ ಮೇಲೆ ಏನು ಕ್ರಮ ಕೈಗೊಳ್ತದ? ಇವತ್ತು ACBಗೆ ದೂರು ಕೊಟ್ಟರೆ ಲೋಕಾಯುಕ್ತ ಅಂತ ಸತ್ತಾಗ್ಯದ ಸರ್. ಅದೇನೋ ಬಟ್ಟೆ ಅಂಗಡಿ ತಗೊಳ್ತಾಗಿಲ್ಲ. ನಾನು ಕನಿಷ್ಠ 15 ಕೇಸ್ ಕೊಡ್ತೀನಿ ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ. ಇವ್ರು ನೋಟಿಸ್ ಕೊಡ್ತಾರೆ 20 ವರ್ಷ ಮಾಡ್ತಲ್ಲ, ಅಷ್ಟು ಯಾವುದೋ ಒಂದು ರೀಸನ್ ಕೊಟ್ಟು ಕ್ಲೋಸ್ ಮಾಡ್ತಾರೆ. ನಾವು ಪ್ರತಿಯೊಂದು ಜೀವಂತ ಸಾಕ್ಷಿ ಕೊಟ್ಟಿವಿ ಸರ್. ಜೀವಂತ ಸಾಕ್ಷಿ ಆಗಿಲ್ಲ ಸರ್. ಕಾಂಪೌಂಡ್ ಆದ್ರೆ ನೋಡ್ರಿ ಸರ್, ಒಬ್ಬರು ಯಾವುದೇ ಕಾಂಪೌಂಡ್ ಕಟ್ಟಾರ ಇವ್ರು ಹಣ ದುರುಪಯೋಗ ಮಾಡಿಕೊಂಡ್ರ ಇದು 40% ಭ್ರಷ್ಟಾಚಾರ ಮುಗಿದ ಸರ್. 100% ಮುಗಿದ ಭ್ರಷ್ಟಾಚಾರಿ. ಮೋದಿ ಹೇಳ್ತಾನ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾನೆ. ಅಲ್ವೇ ನಿಮ್ದು ಸ್ಟೇಟ್ ಸೆಂಟ್ರಲ್ ನಿಮ್ಗೆ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಕಾಮಗಾರಿ ಮಾಡೋರು ಮತ್ತೆ ಅಧಿಕಾರಿಗಳು ಮತ್ತು ಗುತ್ತೇದಾರರು ಲೂಟಿ ಮಾಡ್ತಾರೆ. ಯಾವ ಮಟ್ಟದ ಈ ಸರ್ಕಾರ 100% ಭ್ರಷ್ಟಾಚಾರ ಮುಗಿದ ಸರ್ಕಾರ. ಈ ಭ್ರಷ್ಟಾಚಾರ ಹೆಂಗ್ ಹೋಗಲಾಡ್ಸೋದು? ಸಾಮಾನ್ಯ ನಾಗರಿಕ ಅವತ್ತು ನೀರಿನ ತೆರಿಗೆ ಕಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಅವ್ರು ಕರೆಂಟ್ ಕಟ್ ಮಾಡ್ತಾರೆ. ನೇರ ವೇತನ ಪೌರ ಕಾರ್ಮಿಕರಿಗೆ ಕಡಿಮೆ ವೇತನ ನೀಡಿ ರಜೆಗಳು ನೀಡದೆ ಸರ್ಕಾರಿ ಹಬ್ಬದ ದಿನಗಳಂದು ಬಿಟ್ಟಿ ಕೆಲಸ ಮಾಡಿ ಕಿರುಕುಳ ನೀಡುತ್ತಿರುವ ನಗರಸಭೆ ನೈರ್ಮಲ್ಯ ನಿರೀಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನೇರ ವೇತನ ಪೌರ ಕಾರ್ಮಿಕರಿಗೆ ಕಡಿಮೆ ವೇತನ ನೀಡಿ ರಜೆಗಳು ನೀಡದೆ ಸರ್ಕಾರಿ ಹಬ್ಬದ ದಿನಗಳಂದು ಬಿಟ್ಟಿ ಕೆಲಸ ಮಾಡಿಸಿ ಕಿರುಕುಳ ನೀಡುತ್ತಿರುವ ನಗರಸಭೆ ನೈರ್ಮಲ್ಯ ನಿರೀಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನೈರ್ಮಲ್ಯ ವಿಭಾಗದ ಕಾರ್ಮಿಕರು ವಿವಿಧ ರೋಗ ರುಜಿನಗಳಿಗೆ ತುತ್ತಾಗುತ್ತಾರೆ. ಇಲ್ಲಿಯವರೆಗೆ ಸಾಂದರ್ಭಿಕ ರಜೆ, ಗಳಿಕೆ, ಹಬ್ಬದ ರಜೆ ಯಾವುದೇ ರೀತಿಯ ರಜೆಗಳನ್ನು ನೀಡಿಲ್ಲ. 2,000ರಿಂದ 5,000 ಸಿಗುವ ಕಡಿಮೆ ವೇತನ ಪಾವತಿಸಲಾಗುತ್ತಿದೆ. ಪ್ಯಾಕೇಜ್ ನೈರ್ಮಲ್ಯ ನಿರೀಕ್ಷಕರು ಹಾಜರಾತಿ ಕಡಿಮೆಗೊಳಿಸುವ ಕಾರಣದಿಂದ ವೇತನ ಸಮಸ್ಯೆ ಉದ್ಭವಿಸಿದೆ. ಕಳೆದ 2 ವರ್ಷಗಳಿಂದ ಸಮವಸ್ತ್ರ, ಚಪ್ಪಲಿ, ಗ್ಲೌಸ್ ನೀಡಿಲ್ಲ.
ಪೌರಾಯುಕ್ತರು ಮತ್ತು ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕರ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ. ನೈರ್ಮಲ್ಯ ನಿರೀಕ್ಷಕರು ನಿತ್ಯ ಪೌರ ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ದಫೇದಾರ್ ಭೀಮಯ್ಯ ಇವರು ನೇರ ವೇತನ ಪೌರ ಕಾರ್ಮಿಕರ ಮೇಲೆ ಹೊರಿಸಿದ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಪೌರ ಕಾರ್ಮಿಕರಿಗೆ ನೀಡುತ್ತಿರುವ ತಿಂಗಳ ವೇತನವನ್ನು ಕಡಿತಗೊಳಿಸಿ ಕಿರುಕುಳ ನೀಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ನಗರಸಭೆಯಲ್ಲಿ ಖಾಲಿ ಇರುವ ಲೋಡರ್ಸ್, ಕ್ಲೀನರ್ 30 ಹುದ್ದೆಗಳಿಗೆ ನೇರ ವೇತನ ಪೌರ ಕಾರ್ಮಿಕರನ್ನು ನೇಮಕ ಮಾಡಬೇಕು. ಕಸ ವಿಲೇವಾರಿ ಸಮಸ್ಯೆ ಪರಿಹಾರಕ್ಕೆ ಟಿಪ್ಪರ್, ತಳ್ಳುವ ಬಂಡಿಗಳನ್ನು ಕೂಡಲೇ ಒದಗಿಸಬೇಕು. ಮರಣ ಹೊಂದಿದ 5 ಜನ ಪೌರ ಕಾರ್ಮಿಕರಿಗೆ ಮತ್ತು ನಿವೃತ್ತಿ ಹೊಂದಿದ 3 ಜನ ಪೌರ ಕಾರ್ಮಿಕರಿಗೆ ಉದ್ಯೋಗ ಮತ್ತು ಪರಿಹಾರ ನೀಡಬೇಕು. ಏಪ್ರಿಲ್, ಮೇ ತಿಂಗಳಲ್ಲಿ ಪೌರ ಕಾರ್ಮಿಕರಿಗೆ ಬೆಳಗ್ಗೆ 5:30 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಕಾರ್ಯನಿರ್ವಹಿಸಲು ನಗರಸಭೆಗೆ ನಿರ್ದೇಶಿಸಬೇಕು. ಕಾರ್ಮಿಕರು ಕೆಲಸ ಮಾಡುವ ಜಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಗುತ್ತಿಗೆ ಪೌರ ಕಾರ್ಮಿಕರು ನೇರ ವೇತನ ಪೌರ ಕಾರ್ಮಿಕರಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ ನೇರ ವೇತನ ಪೌರ ಕಾರ್ಮಿಕರಂತ ನಾವು ನಗರಸಭೆ ಒಳಪಟ್ಟಿವೋ ಅಲ್ಲಿಂದ ಕಿರುಕುಳ ಏನು ಪ್ರಾರಂಭ ಆಗಿದೆ. ಅವರ ಸಂಬಳಗಳನ್ನು ಕಡಿಮೆ ಮಾಡೋದು, ಅವರಿಗೆ ರಜೆಗಳನ್ನೇ ಕೊಳ್ಳಾರದಿರೋದು, ಅರ್ಧ ತಾಸು ಲೇಟಾಗಿ ಬಂದರೂ ಕೂಡ ಅವ್ರನ್ನ ಮನೆಗಳಿಗೆ ಕಳಿಸೋದು, ಅಥವಾ ಬಂದರೂ ಕೂಡ ಅಂಥವ್ರ ಮೇಲೆ ಶೇಡ್ ತೀರಿಸ್ಕೊಳ್ತಕ್ಕಂಥದ್ದು ಇಂಥವು ಕಂಟಿನ್ಯೂ ನಡೀತಾ ಇವೆ. ಅದಲ್ಲದೆ ಇತ್ತೀಚೆಗೆ ಕಾರ್ಮಿಕರ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಸಭೆ ನಡೆದರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಸಂಘಕ್ಕೆ, ನಮ್ಮ ಕಾರ್ಮಿಕರಿಗೆ ಯಾವುದೇ ಮಾಹಿತಿ ಗೊತ್ತಾಗಲ್ಲ. ನಮ್ಮ ವಿರುದ್ಧ ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಲ್ಲಿ ನಾವು ಭಾಗಿನೇ ಆಗಿರಂಗಿಲ್ಲ. ಅದು ಎಲ್ಲ ಮುಗಿದ ಮೇಲೆ ನಮಗೆ ಗೊತ್ತಾಗುತ್ತೆ. ನಂತರ 5 ಜನ ಪೌರ ಕಾರ್ಮಿಕರು ಸತ್ತರು ನಮ್ಮಲ್ಲಿ. ಅವರಿಗೆ ಇಮಿಡಿಯೇಟ್ ಆಗಿ ಅವ್ರ ಮನೆಗಳಿಗೆ ಏನಾದರೂ ಒಬ್ಬರಿಗೆ ನೌಕರಿ ಕೊಡಬೇಕಂತದ, ಪರಿಹಾರ ಕೊಡಬೇಕಂತದ. 3-4 ಮಂದಿ ನಿವೃತ್ತ ಆಗ್ಯಾರ ವಯಸ್ಸಾಗಿ, ಅವರಿಗೆ ಪರಿಹಾರ ಕೊಡಬೇಕಂತದ. ಇಲ್ಲಿವರೆಗೆ ಯಾವುದೇ ಆಗಿಲ್ಲ. ಕಳೆದ 1 ವರ್ಷದಿಂದ ಏನು ಅಗ್ರಿಮೆಂಟ್ ಆಗಿದೆ ಅದು ಕೂಡ ಅದು ಆಗಿಲ್ಲ. ನಂತರ ಸಮವಸ್ತ್ರ, ಚಪ್ಪಲಿ, ಗ್ಲೌಸು 2 ವರ್ಷಗಳಿಂದ ಕೊಟ್ಟಿಲ್ಲ. ಲೋಡರ್ಸ್ಗಳು, ಕ್ಲೀನರ್ಸ್ಗಳು 30 ಪೋಸ್ಟ್ ಅವು ನಮ್ಮಲ್ಲಿ. ಅಲ್ಲಿ ಯಾರೂ ಇಲ್ಲ, ಸುಮ್ಮನೆ ಹೆಸರು ಮಾತ್ರ ಯಾರ್ಯಾರು ಹೆಸರುಗಳು ಅವಲ್ಲಿ. ಅದಕ್ಕೆ ಕೆಲಸ ಮಾಡೋದು ನಾವೇ. ಅದು ನೇಮಕ ಮಾಡೋ ಕಾಲಕ್ಕೆ ನಮ್ಮನ್ನೇ ಪರಿಗಣಿಸಬೇಕಂತ ಅನ್ನೋದು ಇನ್ನು ಹಲವಾರು ಡಿಮಾಂಡ್ಗಳನ್ನ ಮುಂದಿಟ್ಟುಕೊಂಡು ಇವತ್ತು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರೆಪ್ಪ ವಕೀಲ್, ಪ್ರಧಾನ ಕಾರ್ಯದರ್ಶಿ ಮುತ್ತಪ್ಪ, ಜಿ ವೆಂಕಟೇಶ್, ನರಸಿಂಹಲು, ಎಂಕಮ್ಮ, ಮಾರೆಮ್ಮ, ತಾಯಮ್ಮ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಪಿಎಫ್ಆರ್ಡಿಎ ಕಾಯ್ದೆ ಅಡಿಯಲ್ಲಿ ಬರುವ ಎನ್ಪಿಎಸ್ ಯೋಜನೆಗಳನ್ನು ರದ್ದುಗೊಳಿಸಿ ಎಲ್ಲ ನೌಕರರನ್ನು ಪೂರ್ವಾನ್ವಯವಾಗುವಂತೆ ನಿಶ್ಚಿತ ಪಿಂಚಣಿ ಯೋಜನೆ ಅಡಿ ತರಬೇತಿ ಖಾಲಿ ಇರುವ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡಬೇಕು. ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ, ಗುತ್ತಿಗೆ, ದಿನಗೂಲಿ, ಅಂಗನವಾಡಿ ಮತ್ತು ಯೋಜನಾ ಆಧಾರಿತ ನೌಕರರಿಗೆ ನೇರ ನೇಮಕಾತಿಯಲ್ಲಿ ಪ್ರಾತಿನಿಧ್ಯ ಒದಗಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶಾನುಸಾರ ಈ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. 7ನೇ ವೇತನ ಆಯೋಗವನ್ನು ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿ ವೇತನಕ್ಕೆ ಪರಿಷ್ಕರಣೆ ಮಾಡಬೇಕು. ಆಡಳಿತ ಸುಧಾರಣೆ ಹೆಸರಿನಲ್ಲಿ ಸಚಿವಾಲಯದ ಹಾಗೂ ಇತರೆ ಇಲಾಖೆಗಳಲ್ಲಿ ಹುದ್ದೆಗಳ ಕಡಿತ, ಮರು ಹೊಂದಾಣಿಕೆ ಮಾಡುವ ಪ್ರಸ್ತಾವನೆಯನ್ನು ಕೈಬಿಡಬೇಕು. ಅನುಕಂಪ ಆಧಾರಿತ ನೇಮಕಾತಿಗಳನ್ನು ಸರ್ಕಾರಿ ನೌಕರರಿಗೆ, ಮೃತ ಸರ್ಕಾರಿ ನೌಕರರ ಕುಟುಂಬಕ್ಕೆ ಕೈಬಿಟ್ಟು ಪೊಲೀಸರು ಹಾಗೂ ದೊಂಬಿಗಳಲ್ಲಿ ಮೃತರಾದ ನೌಕರರ ಕುಟುಂಬಗಳಿಗೆ ಮಾತ್ರ ಸೀಮಿತಗೊಳಿಸುವ ಶಿಫಾರಸು ತಿರಸ್ಕರಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗೂ ಕೂಡ ಜ್ಯೋತಿ ಸಂಜೀವಿನಿಯಂತಹ ಆರೋಗ್ಯ ಯೋಜನೆಗಳನ್ನು ಜಾರಿಗೆ ತರಬೇಕು. ಕಾರ್ಮಿಕ ಎಲ್ಲ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಕಾರ್ಮಿಕ ವಿರೋಧಿಯಾಗಿರುವ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು ಮತ್ತು ಕಾರ್ಮಿಕರ ಹಕ್ಕುಗಳನ್ನು ಉಳಿಸಬೇಕು. ಅಸಂಘಟಿತ ಕಾರ್ಮಿಕರಿಗೆ ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಒದಗಿಸಬೇಕು. ಕೇಂದ್ರ ಸರ್ಕಾರವು ಸಾರ್ವಜನಿಕ ಉದ್ದಿಮೆ, ಬ್ಯಾಂಕಿಂಗ್, ವಿಮಾ ಮುಂತಾದವುಗಳ ಖಾಸಗೀಕರಣವನ್ನು, ರೈತರ ಬೆಳೆಗಳಿಗೆ ಶಾಸನಬದ್ಧ ಬೆಂಬಲ ಬೆಲೆ ನೀಡಬೇಕು ಹಾಗೂ ಕಾಯ್ದೆ ನೋಡುತ್ತಿರಬೇಕು. ರೈತ ವಿರೋಧಿ, ಜನ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಹಾಗೂ ಅಗತ್ಯ ವಸ್ತುಗಳ ಬೆಲೆಯನ್ನು ನಿಯಂತ್ರಿಸಬೇಕು. ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಕೇಂದ್ರ ಅಬಕಾರಿ ತೆರಿಗೆ ಕಡಿಮೆ ಮಾಡಬೇಕು. ಉದ್ದಿಮೆಗಳ ಖಾಸಗೀಕರಣ ನಿಲ್ಲಿಸಬೇಕು. ಶ್ರೀಮಂತರಿಗೆ, ಆರ್ತರಿಗೆ ಇತ್ಯಾದಿಗಳನ್ನು ಹೆಚ್ಚಿಸುವ ಮೂಲಕ ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಇತರೆ ಸಾರ್ವಜನಿಕ ಸೇವೆಗಳಿಗೆ ಹೂಡಿಕೆಗಳನ್ನು ಹೆಚ್ಚಿಸಬೇಕು. ಪ್ರತಿಯೊಬ್ಬ ಕಾರ್ಮಿಕರಿಗೆ 26,000 ರೂಪಾಯಿ ಕನಿಷ್ಠ ವೇತನ ನೀಡಬೇಕು. ಕಾರ್ಮಿಕ ಸಂಘಗಳಿಗೆ ಮಾನ್ಯತೆ, ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಭಾರತದ ಮುಷ್ಕರ ನಡೆಯುತ್ತಿದ್ದು ತಮಗೆ ಗೊತ್ತಿರುವಂಥ ವಿಚಾರ. ಹೀಗಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಖಿಲ ಕನ್ನಡ ರಾಜ್ಯ ನೌಕರರು ಕೂಡ ರಾಯಚೂರು ಜಿಲ್ಲಾ ಸಮಿತಿಯ ಅವರು ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರಿವರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅಖಿಲ ಭಾರತ ಮುಷ್ಕರ ರಾಜ್ಯ ಸರ್ಕಾರ ನೌಕರರ ಬೇಡಿಕೆಗಳು ಈಡೇರಿಸುವ ಆಗ್ರಹಿಸುವ ಬಗ್ಗೆ ಸುಮಾರು 12 ಬೇಡಿಕೆಗಳನ್ನು ನಾವು ಇಟ್ಟುಕೊಂಡು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಹೀಗಾಗಿ ಬೇಡಿಕೆಗಳು
PFRDA ಕಾಯ್ದೆಯಡಿಯಲ್ಲಿ ಬರುವ NPS ಯೋಜನೆಯನ್ನು ರದ್ದುಗೊಳಿಸಿ ಎಲ್ಲ ನೌಕರರನ್ನು ಪೂರ್ಣವಾಗುವಂತೆ ನಿಶ್ಚಿತ ಪಿಂಚಣಿ ಯೋಜನೆಯಡಿ ತರುವಂಥದ್ದು. ಎರಡನೇದು ಖಾಲಿ ಇರುವ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡುವುದು. ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ, ಗುತ್ತಿಗೆ, ದಿನಗೂಲಿ, ಅಂಗನವಾಡಿ ಮತ್ತು ಯೋಜನಾ ಆಧಾರಿತ ನೌಕರರಿಗೆ ನೇರ ನೇಮಕಾತಿಯಲ್ಲಿ ಪ್ರಾತಿನಿಧ್ಯ ಕಲ್ಪಿಸುವುದು. ಸುಪ್ರೀಂ ಕೋರ್ಟ್ ಆದೇಶಾನುಸಾರ ಈ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡುವುದು. ಮೂರನೇ ಬೇಡಿಕೆ 7ನೇ ವೇತನ ಆಯೋಗವನ್ನು ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿ ವೇತನ ಪರಿಷ್ಕರಣೆ ಮಾಡುವಂಥದ್ದು. 4ನೇ ಬೇಡಿಕೆ ಆಡಳಿತ ಸುಧಾರಣೆ ಹೆಸರಿನಲ್ಲಿ ಸಚಿವಾಲಯದ ಹಾಗೂ ಇತರೆ ಇಲಾಖೆಗಳಲ್ಲಿ ಹುದ್ದೆಗಳ ಕಡಿತ ಮರು ಹೊಂದಾಣಿಕೆ ಮಾಡುವ ಪ್ರಸ್ತಾವನೆಯನ್ನು ಕೈಬಿಡಬೇಕು. 5ನೇದು ಅನುಕಂಪ ಆಧಾರಿತ ನೇಮಕಾತಿಗಳನ್ನು ಸರ್ಕಾರಿ ನೌಕರರಿಗೆ ಮೃತ ಸರ್ಕಾರಿ ನೌಕರ ಕುಟುಂಬಕ್ಕೆ ಕೈಬಿಟ್ಟು ಪೊಲೀಸರು ಹಾಗೂ ದೊಂಬಿಗಳಲ್ಲಿ ಮೃತರಾದ ನೌಕರರ ಕುಟುಂಬಗಳಿಗೆ ಮಾತ್ರ ಸೀಮಿತಗೊಳಿಸಲು ಮಾಡಿರುವ ಶಿಫಾರಸನ್ನು ತಿರಸ್ಕರಿಸಬೇಕು. ಜ್ಯೋತಿ ಸಂಜೀವನಿ ಅಂತ ಆರೋಗ್ಯ ಯೋಜನೆಗಳನ್ನು ಜಾರಿಗೆ ತರಬೇಕು. ಕಾರ್ಮಿಕರ ಎಲ್ಲ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಕಸಿಯಲು ರೂಪಿಸಿರುವ ಕಾರ್ಮಿಕ ವಿರೋಧಿಯಾಗಿರುವ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು ಮತ್ತು ಕಾರ್ಮಿಕರ ಹಕ್ಕುಗಳನ್ನು ಉಳಿಸಬೇಕು. ಅಸಂಘಟಿತ ಕಾರ್ಮಿಕರಿಗೆ ಸಾರ್ವತ್ರಿಕ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು. ಕೇಂದ್ರ ಸರ್ಕಾರವು ಸಾರ್ವಜನಿಕ ಉದ್ದಿಮೆ, ಬ್ಯಾಂಕಿಂಗ್, ವಿಮಾ ಮುಂತಾದವುಗಳ ಖಾಸಗೀಕರಣವನ್ನು ತಕ್ಷಣಕ್ಕೆ ಕೈಬಿಡುವುದು. ವಿದ್ಯುತ್ ಮಸೂದೆಯನ್ನು ವಾಪಸ್ ಪಡೆಯಬೇಕು. 9ನೇ ಬೇಡಿಕೆ ರೈತರ ಬೆಳವಣಿಗೆ ಶಾಸನಬದ್ಧ ಬೆಂಬಲ ಬೆಲೆ MSP ಈ ಸಂದರ್ಭದಲ್ಲಿ ಅಧ್ಯಕ್ಷ ತಾಯಪ್ಪ ಮಚ್ಚಟ, ಪ್ರಧಾನ ಕಾರ್ಯದರ್ಶಿ ಮೊಯ್ನುದ್ದೀನ್, ರಾಜ್ಯ ಹಿರಿಯ ಉಪಾಧ್ಯಕ್ಷ ಅಮರೇಶಪ್ಪ, ನಾರಾಯಣ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves 15 February 31st March 2022. Royal Plus Scott glass top, Prestige Edge gas table with Scott glass, Premier Scott glass top gas table, Delight Pro 750 weight 5 jars, Delight Plus mixer grinder 750 weight 4 jars, Prestige Elegant V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars and Stylo 550 V2 550 weight 3 jars available. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls, ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿಸ್ ರಾಯಚೂರು ಹಬ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ ಸ್ಲೇನ್ ರಾಯಚೂರು. ಸೆಲ್ ನಂಬರ್ 9986107089. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಹೊಸಲಿ, ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 9972779770. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ 2ನೇ ದಿನದ ಹಿನ್ನೆಲೆಯಲ್ಲಿ ಜಂಟಿ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ 2ನೇ ದಿನದ ಹಿನ್ನೆಲೆಯಲ್ಲಿ ಜಂಟಿ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು.
ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಳಗ್ಗೆಯಿಂದ ಪ್ರತಿಭಟನಾ ಧರಣಿ ನಡೆಸಿದರು. ನಂತರ ಧರಣಿ ಸ್ಥಳದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ನಗರದ ಕೇಂದ್ರ ಬಸ್ ನಿಲ್ದಾಣ, ಸೂಪರ್ ಮಾರ್ಕೆಟ್, ಮಹಾವೀರ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು. ರ್ಯಾಲಿಯುದ್ದಕ್ಕೂ ನೂರಾರು ಕಾರ್ಮಿಕರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಅಡುಗೆ ಎಣ್ಣೆ, ವಿದ್ಯುತ್ ದರ, ಅಗತ್ಯ ವಸ್ತುಗಳ ಬೆಲೆಗಳನ್ನು ನಿಯಂತ್ರಿಸಬೇಕು. ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಕೇಂದ್ರೀಯ ಅಬಕಾರಿ ತೆರಿಗೆಯನ್ನು ಕಡಿಮೆ ಮಾಡಬೇಕು. ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಡದ ಪ್ರತಿ ಕುಟುಂಬಕ್ಕೆ ಮಾಸಿಕ 7,500 ರೂಪಾಯಿ ನೇರ ನಗದು ವರ್ಗಾವಣೆ ಮಾಡಬೇಕು ಹಾಗೂ ಪ್ರತಿ ವ್ಯಕ್ತಿಗೂ ತಲಾ 10 ಕೆಜಿ ಆಹಾರ ಧಾನ್ಯಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ಕಾರ್ಪೊರೇಟ್ ಬಂಡವಾಳಶಾಹಿ ಪರ ರೂಪಿಸಿರುವ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು. ಕಾರ್ಮಿಕರ ಹಕ್ಕುಗಳನ್ನು ಉಳಿಸಬೇಕು. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳ ಜೊತೆಗೆ ವಿದ್ಯುತ್ ಮಸೂದೆಯನ್ನು ವಾಪಸ್ ಪಡೆಯಬೇಕು. ಶಾಸನಬದ್ಧ ಬೆಂಬಲ ಬೆಲೆ ಕಾಯ್ದೆ ರೂಪಿಸಬೇಕು. ರಾಜ್ಯ ಸರ್ಕಾರವೂ ಸಹ ರೈತ ವಿರೋಧಿ, ಜನ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದರು. ದೇಶದ ಸಂಪತ್ತಾದ ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣ ಕೈಬಿಡಬೇಕು. ವಿಮೆ, ಬ್ಯಾಂಕ್, ದೂರಸಂಪರ್ಕ, ಅಂಚೆ, ಗ್ರಾಮೀಣ ಬ್ಯಾಂಕ್ಗಳ ಖಾಸಗೀಕರಣ ಕೈಬಿಡಬೇಕು. ಎಲ್ಐಸಿಯಲ್ಲಿ ಐಪಿಒ ಪ್ರಕ್ರಿಯೆಯನ್ನು ಕೈಬಿಡಬೇಕು. ಕಟ್ಟಡ ಹಮಾಲಿ, ಮನೆ ಕೆಲಸ ಮುಂತಾದ ಅಸಂಘಟಿತ ಕಾರ್ಮಿಕರಿಗೆ ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಒದಗಿಸಬೇಕು. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಗರ ಪ್ರದೇಶಗಳಿಗೂ ವಿಸ್ತರಿಸಬೇಕು. ಕೆಲಸದ ದಿನಗಳನ್ನು 200 ದಿನಗಳಿಗೆ ಹೆಚ್ಚಿಸಬೇಕು. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡಬೇಕು. ಕೋವಿಡ್ ಎದುರಿಸಲು ಕೆಲಸ ಮಾಡುತ್ತಿರುವ ಮುಂಚೂಣಿ ಕಾರ್ಮಿಕರಿಗೆ ಸೂಕ್ತ ರಕ್ಷಣೆ ಮತ್ತು ವಿಮೆ ಸೌಲಭ್ಯ ಒದಗಿಸಬೇಕು. ಅಂಗನವಾಡಿ, ಆಶಾ, ಬಿಸಿಯೂಟ ಮತ್ತು ಇತರೆ ಸ್ಟೀಮ್ ನೌಕರರೊಂದಿಗೆ ಶಾಸನಬದ್ಧ ಕನಿಷ್ಠ ವೇತನ ಸಾಮಾಜಿಕ ಭದ್ರತೆ ಜಾರಿ ಮಾಡಬೇಕು. ಗ್ರಾಮ ಪಂಚಾಯಿತಿ ನೌಕರರಿಗೆ ಆರ್ಥಿಕ ಇಲಾಖೆಯ ಸೂಚನೆಯಂತೆ ಪಿಂಚಣಿ ನೀಡಬೇಕು ಮತ್ತು ಔಷಧಿ ಪ್ರತಿನಿಧಿಗಳಿಗೆ ಎಸ್ಪಿಇ ಕಾಯ್ದೆ 1976 ಜಾರಿಗೊಳಿಸಿ ಅನುಷ್ಠಾನಗೊಳಿಸಬೇಕು. ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಬೇಕು. ಹಳೆ ಪಿಂಚಣಿ ಯೋಜನೆಯನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿದರು. ಹಟ್ಟಿ ಚಿನ್ನದ ಗಣಿ ಖಾಸಗೀಕರಣ ಪ್ರಕ್ರಿಯೆ ಕೈಬಿಡಬೇಕು. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು. ನಗರದ ಒಪೆಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಬೇಕು. ಈ ಭಾಗದ ಕಾರ್ಮಿಕರ ಚಿಕಿತ್ಸೆಗಾಗಿ ಇಎಸ್ಐ ಆಸ್ಪತ್ರೆಯನ್ನು ನಿರ್ಮಿಸಬೇಕು. ಕಲಂ 371 ಸಮರ್ಪಕವಾಗಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಇನ್ಕ್ಲಾಬ್ ಜಿಂದಾಬಾದ್, ಜೆಸಿಡಿಯು ಜಿಂದಾಬಾದ್, ಜೆಸಿಡಿಯು ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಇನ್ಕ್ಲಾಬ್ ಜಿಂದಾಬಾದ್, ಜೆಸಿಡಿಯು ಜಿಂದಾಬಾದ್. ಕಾರ್ಮಿಕ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾರ್ಮಿಕ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್. ಕಾರ್ಮಿಕ ಸಾಹಿತ್ಯಗಳನ್ನು ಹಿಂಪಡೆಯಲಿ, ಹಿಂಪಡೆಯಲಿ. ಕಾರ್ಮಿಕ ಕೋಡ್ಗಳನ್ನು ಹಿಂಪಡೆಯಲಿ, ಹಿಂಪಡೆಯಲಿ. ರೈತ ಕಾರ್ಮಿಕರ ಐಕ್ಯದ ಚಿರಾಯಿವಾಗಲಿ, ಚಿರಾಯಿವಾಗಲಿ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್. ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ, ರದ್ದು ಮಾಡಿ. ಬ್ಯಾಂಕ್ ಎಲ್ಐಸಿ ಖಾಸಗೀಕರಣಕ್ಕೆ ಧಿಕ್ಕಾರ, ಧಿಕ್ಕಾರ. ಗ್ರಾಮ ಪಂಚಾಯತ್ ನೌಕರರನ್ನು ಕಾಯಂ ಮಾಡಿ, ಕಾಯಂ ಮಾಡಿ. ಆಶಾ ಅಂಗನವಾಡಿ ಬಿಸಿಲುಬ್ಬ ಕಾರ್ಯಕರ್ತರನ್ನು ಕಾಯಂ ಮಾಡಿ, ಕಾಯಂ ಮಾಡಿ. ಕನಿಷ್ಠ 21,000 ವೇತನ ನಿಗದಿ ಮಾಡಿ, ನಿಗದಿ ಮಾಡಿ. ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ, ರದ್ದು ಮಾಡಿ. ಜೆಸಿಡಿಯು ಜಿಂದಾಬಾದ್, ಜಿಂದಾಬಾದ್. ಬೆಲೆ ಏರಿಕೆಯನ್ನು ತಡೆಗಟ್ಟೆ, ತಡೆಗಟ್ಟೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ಬೆಲೆ ಏರಿಕೆಯನ್ನು ತಡೆಗಟ್ಟೆ, ತಡೆಗಟ್ಟೆ. ಕಾರ್ಮಿಕರ ಐಕ್ಯದ ಚಿರಾಯಿವಾಗಲಿ, ಚಿರಾಯಿವಾಗಲಿ. ವಿಶ್ವದ ಕಾರ್ಮಿಕರೇ ಒಂದಾಗಿ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಹಲೋ, ಎಲ್ಲ ಒಂದು ಕಾರ್ಮಿಕ ಪ್ರತಿಭಟನೆಯಲ್ಲಿ
ಜೆಸಿಟಿಯು ಮುಖಂಡರಾದ ಡಾಕ್ಟರ್ ಡಿ ಎಸ್ ಶರಣಬಸವ, ಎನ್ಎಸ್ ವೀರೇಶ್, ಎಂ ರವಿ, ತಿಮ್ಮಪ್ಪ ಸ್ವಾಮಿ, ಸಲಾವುದ್ದೀನ್, ಅಬ್ದುಲ್ ಗನಿ, ವರಲಕ್ಷ್ಮಿ, ಎಚ್ ಪದ್ಮಾ, ಕೆಜಿ ವೀರೇಶ್, ಶರಣಗೌಡ, ಮಹೇಶ್ ಚಿಕಲಪರ್ವಿ, ಕೆ ನಾರಾಯಣ, ಬಾಬು, ಬಾಷುಮಿಯಾ, ಖಾಜಾ ಹುಸೇನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜಿಲ್ಲೆಯ ಮುದಗಲ್ ಪಟ್ಟಣದ ಎಸ್ವಿಎಂ ಶಾಲೆ ಅಣ್ಣ ತಂಗಿ ಇಬ್ಬರು ವಿದ್ಯಾರ್ಥಿಗಳು ವರ್ಡ್ ಬುಕ್ ಆಪ್ ರೆಕಾರ್ಡ್ ಮಾಡಿದಂತೆ ಮತ್ತೊಂದು ದಾಖಲೆ ನಿರ್ಮಿಸಿದ್ದಾರೆ. ಚೈನಾನ ಕಲಾಂ ವರ್ಡ್ ರೆಕಾರ್ಡ್ ಮಾಡಿ ದಾಖಲೆ ನಿರ್ಮಿಸಿದ್ದಾರೆ ಎಂದು ಶಿಕ್ಷಕ ಮಹಾಂತೇಶ್ ಚಲ್ವಾದಿ ಹೇಳಿದರು. ಜಿಲ್ಲೆಯ ಮುದಗಲ್ ಪಟ್ಟಣದ ಎಸ್ವಿಎಂ ಶಾಲೆ ಅಣ್ಣ ತಂಗಿ ಇಬ್ಬರು ವಿದ್ಯಾರ್ಥಿಗಳು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಮಾಡಿದಂತೆ ಮತ್ತೊಂದು ದಾಖಲೆ ನಿರ್ಮಿಸಿದ್ದಾರೆ. ಚೈನಾ ಕಲಾಂ ವರ್ಡ್ ರೆಕಾರ್ಡ್ ಮಾಡಿ ದಾಖಲೆ ನಿರ್ಮಿಸಿದ್ದಾರೆ ಎಂದು ಶಿಕ್ಷಕ ಮಹಾಂತೇಶ್ ಛಲವಾದಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಜ್ಞಾನ ಕೋಡ್ಗಳಿಗೆ ವಿಸ್ತಾರ ರೂಪವನ್ನು ತ್ವರಿತವಾಗಿ ಹೇಳುವ ಮೂಲಕ 4ನೇ ತರಗತಿ ವಿದ್ಯಾರ್ಥಿ ಶಿವರಾಜ್ ಮತ್ತು 2ನೇ ತರಗತಿ ವಿದ್ಯಾರ್ಥಿನಿ ಸಂಜನಾ ಕಲಾಂ ವರ್ಡ್ ರೆಕಾರ್ಡ್ ದಾಖಲಿಸಿದ್ದಾರೆ. ಕೆಮಿಕಲ್ ಫಾರ್ಮ್ಗಳನ್ನು ವೇಗವಾಗಿ ಹೇಳುವ ಮೂಲಕ ದಾಖಲೆ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾಗಿರುವ ಇಬ್ಬರು ಮಕ್ಕಳು ಬೆಂಗಳೂರಿಗೆ ತೆರಳಿ ಪುನೀತ್ ರಾಜ್ಕುಮಾರ್ ಇವರ ಸಮಾಧಿಗೆ ದಾಖಲೆಗಳನ್ನು ಸಮರ್ಪಿಸಿದ್ದಾರೆ. ಅಲ್ಲದೆ ನಟ ಶಿವರಾಜ್ಕುಮಾರ್ ಇವರಿಂದ ಪ್ರಶಸ್ತಿ ಪಡೆಯಬೇಕೆನ್ನುವ ಬಯಕೆ ಹೊಂದಿದ್ದಾರೆ ಎಂದರು. ಆಶಾ ಕಾರ್ಯಕರ್ತೆ ಚಂದ್ರಕಲಾ ಮತ್ತು ಯಲ್ಲಪ್ಪ ದಂಪತಿಗಳ ಮಕ್ಕಳಾದ ಇಬ್ಬರು ಆರ್ಥಿಕ ಸಂಕಷ್ಟದಲ್ಲಿ ಪ್ರತಿಭೆಗಳನ್ನು ಹೊಂದಿದ್ದು ಸಮಾಜದ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿದ್ದಾರೆ. ಲಿಂಕ್ಸ್ ಗುರು ಶಾಸಕರು ಸೇರಿದಂತೆ ಶಿಕ್ಷಣ ಪ್ರೇಮಿಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕಿದೆ ಎಂದರು. ಅದೇ ಮಕ್ಕಳು ಇವರು ಪುನೀತ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿಗಳು. ಈಗ ಇವರು ಕಲಂ ವರ್ಡ್ ರೆಕಾರ್ಡ್ಸ್ ಚೆನ್ನೈಯಲ್ಲಿ ಕೊಡ್ತಕ್ಕಂಥ ಒಂದು ಸಂಸ್ಥೆ ಸರ್ ಇದು. ಅಲ್ಲಿ ಕೆಮಿಕಲ್ ಫಾರ್ಮುಲಾಸ್ನ ಎಕ್ಸ್ಪ್ರೆಷನ್ ಮಾಡೋದ್ರಲ್ಲಿ ಮತ್ತು ಶಾರ್ಟ್ ಫಾರ್ಮ್ಸ್ನ ಫುಲ್ ಫಾರ್ಮ್ಸ್ನ ಎಕ್ಸ್ಪ್ರೆಷನ್ ಮಾಡೋದ್ರಲ್ಲಿ ಇವರಿಬ್ಬರು ಅಣ್ಣ ತಂಗಿ ಇವತ್ತು ವರ್ಡ್ ರೆಕಾರ್ಡ್ ಮಾಡಿದ್ರು ಸರ್. ನಮ್ಮ ಮುದ್ರಾ ಭಾಗದಿಂದ ಹೈದರಾಬಾದ್ ಕರ್ನಾಟಕ ಶಿಕ್ಷಣದಲ್ಲಿ ಹಿಂದುಳಿದ ಪ್ರದೇಶ ಅಂತ ಹೇಳ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಶಿಕ್ಷಣ ರಂಗದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿರ್ತಕ್ಕಂಥ ನಮ್ಮ ಮುದ್ದು ವಿದ್ಯಾರ್ಥಿಗಳು ಸರ್. ಈ ಮಕ್ಕಳು ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳಾಗಿರೋದ್ರಿಂದ ಈ ಸರ್ಟಿಫಿಕೇಟ್ನ ಅವರ ಒಂದು ಹುಟ್ಟುಹಬ್ಬಕ್ಕೆ ಸಮರ್ಪಿಸಿ ಡಾಕ್ಟರ್ ಶಿವರಾಜ್ಕುಮಾರ್ ಸರ್ ಕಡೆಯಿಂದ ಈ ಒಂದು ಸರ್ಟಿಫಿಕೇಟ್ನ ತಗೋಬೇಕಂತ ಅವ್ರ ಆಸೆ ಇದೆ ಸರ್. ಲಾಸ್ಟ್ ಟೈಮ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆದರೂ ಕೂಡ ನಾವು ಹೇಳಿದ್ವಿ. ಈ ಮನವಿ ಅವರಿಂದ ಸಲ್ಲತ್ತೆ ಎಲ್ಲ ಗೊತ್ತಿಲ್ಲ. ಈ ಮಕ್ಕಳ ಒಂದು ಮನವಿಯನ್ನ ಕೇಳಿ ಶಿವರಾಜ್ಕುಮಾರ್ ಸರ್ ಅವರು ಈ ಒಂದು ಸರ್ಟಿಫಿಕೇಟ್ನ ಅವರೇ ಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಂತಿದ್ವಿ ಸರ್. ನಾವು ನೆಕ್ಸ್ಟ್ ಮಂತ್ ಕಂಟಿನ್ಯೂಸ್ ಸ್ಟುಡಿಯೋ ಹೋಗ್ತಾ ಇದ್ವಿ ಸರ್. ಅಲ್ಲಿ ಹೋಗಿ ಪೃಥ್ವಿರಾಜ್ಕುಮಾರ್ ಸರ್ ಅವರ ಸಮಿತಿಯ ಬಳಿ ಅವರ ಆಶೀರ್ವಾದ ಪಡ್ಕೊಂಡು ಮುಂದೆ ಇವರು ಆ ಒಂದು ಕಾರ್ಯಕ್ಕೆ ಕೈ ಹಾಕ್ತೀವಿ. ಇವರ ತಾಯಿಯವರ ಆ ಒಂದು ಬಡ ಆಶಾ ಕಾರ್ಯಕರ್ತೆ ಅವ್ರ ತಂದೆಯವರು ಕೂಲಿ ಕೆಲಸ ಮಾಡ್ತಾರೆ ಸರ್. ಅವರ ಬಡ ದಂಪತಿಯ 2 ಮಕ್ಕಳು ಇವತ್ತು ಸಾಧನೆ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು ಬಡ ವಿದ್ಯಾರ್ಥಿಗಳಿದ್ದಾರೆ ಸರ್. ಆ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮ ತಾಲೂಕಿನ ಲಿಂಗಸೂರು ತಾಲೂಕಿನ MLA ಸರ್ ಅವರು ಇಂಥ ಮಕ್ಕಳ ಕಡೆ ಗಮನ ಹರಿಸಿ ಏನಾದರೂ ಒಂದು ಪ್ರೋತ್ಸಾಹಧನವನ್ನು ನಮ್ಮ ಲಿಂಗಸೂರು ತಾಲೂಕಿಗೆ, ನಮ್ಮ ರಾಯಚೂರು ಡಿಸ್ಟಿಕ್ಗೆ, ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತರುವಂಥ ಮಕ್ಕಳಾಗ್ತಾರ ಅಂತ ಹೇಳ್ತಾ ಇಲ್ಲಿ ಸರ್ ಮುದ್ದಲಿನ SVM ಅನುದಾನ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸರ್. SVM ಸರ್. ಹಾಂ ಸರ್, VM ಶ್ರೀ ವಿಜಯ ಮಹಾಂತೇಶ ಪ್ರಾಥಮಿಕ ಶಾಲೆ ಸರ್. PV ಸಂಘ ಅಂದರೆ ಕೂಡ ಹೌದು ಸರ್. ಅವರು ಈಗ ನಮ್ಮ ಬೇರೆ ಅನುದಾನ ಆಗಿದೆ ಸರ್. ಅನುದಾನ ಎಡಲಾಗಿತ್ತು ಸರ್. ಅದು ಮಾಡಿದ್ರು ಸರ್. ಶಿವರಾಜ 4ನೇ ತರಗತಿ ಸರ್. ಸಂಜನಾ 2ನೇ ತರಗತಿ ಸರ್. ಈಗ ಕೆಮಿಕಲ್ ಫುಲ್ ಫಾರ್ಮುಲಾಸ್ ಬರ್ತಾ ಹೋಗ್ತಾರ. ಫ್ರಾಕ್ಷನ್ ಆಫ್ ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಇವನ್ನ ಎಕ್ಸ್ಪ್ರೆಷನ್ ಮಾಡ್ತಾರೆ ಸರ್. H ಹೈಡ್ರೋಜನ್, H ಇಲಿಯಂ, ಈ ಥರ ಫುಲ್ ಫಾರ್ಮ್ಸ್ ಎಲ್ಲ ಹೇಳ್ತಾ ಬರ್ತಾರೆ ಸರ್. ಕಂಟಿನ್ಯೂಸ್ ಆಗಿ ಮ್ಯಾಕ್ಸಿಮಮ್ ಹೇಳ್ತಾರೆ ಸರ್. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಶಿವರಾಜ್, ಸಂಜನಾ, ತಾಯಿ ಚಂದ್ರಕಲಾ, ಶ್ರೇಯಾ ಉಪಸ್ಥಿತರಿದ್ದರು. ಜಿಲ್ಲೆಯ ಮಸ್ಕಿಪಟ್ಟಣ ಹೊರವಲಯದ ಸಾನ್ಬಾಳ್ ಕ್ರಾಸ್ ಬಳಿ ಯುವಕನ ಶವ ಪತ್ತೆಯಾಗಿದೆ. ಜಿಲ್ಲೆಯ ಮಸ್ಕಿಪಟ್ಟಣ ಹೊರವಲಯದ ಸಾನ್ಬಾಳ ಕ್ರಾಸ್ ಬಳಿ ಯುವಕನ ಶವ ಪತ್ತೆಯಾಗಿದೆ. ರಮೇಶ್ ಎಂಬ ಯುವಕ ಮೃತದೇಹ ಪತ್ತೆಯಾಗಿದೆ. ಪ್ರೀತಿಸಿದ ಗೆಳತಿಯನ್ನು ಕೊಲೆ ಮಾಡಿದ ಆರೋಪಿಯಾಗಿದ್ದ ಪ್ರಿಯಕರನ ಶವ ಕೊಳೆತು ಸ್ಥಿತಿಯಲ್ಲಿ ಮುಳ್ಳಿನ ಪೊದೆಯಲ್ಲಿ ದೊರೆತಿದೆ. ಕಳೆದ 2022 ಫೆಬ್ರವರಿ 25ರಂದು 9ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಭೂಮಿಕಳನ್ನು ರಮೇಶ್ ಪ್ರೀತಿಸುತ್ತಿದ್ದ.
ವರಸೆಯಲ್ಲಿ ರಮೇಶ್ಗೆ ಭೂಮಿಕಾ ಅತ್ತೆಯ ಮಗಳು ಆಗಿದ್ದಳು. ತನ್ನೊಡನೆ ಮದುವೆಗೆ ನಿರಾಕರಿಸಿದ್ದ ಕಾರಣಕ್ಕೆ ಮಸ್ಕಿ ಪಟ್ಟಣದ ಹೊರವಲಯದ ಸಾನ್ವಾಳ ಕ್ರಾಸ್ ಬಳಿ ಭೂಮಿಕಾ ಕತ್ತಿಗೆ ಚಾಕುವಿನಿಂದ ಕೊಯ್ದು ಹತ್ಯೆ ಮಾಡಿರುವ ಆರೋಪಿಸಿ ದೂರು ದಾಖಲಾಗಿತ್ತು. ದೂರಿನ ಆಧಾರದ ಮೇಲೆ ಪೊಲೀಸ್ ತನಿಖೆ ಕೈಗೊಂಡಿದ್ದರು. ಆದರೆ ಪ್ರಿಯತಮೆಯನ್ನು ಕೊಲೆ ಮಾಡಿದ ಸ್ವಲ್ಪ ದೂರದಲ್ಲಿಯೇ ಪ್ರಿಯಕರನನ್ನು ಕೊಳೆತ ಸ್ಥಿತಿಯಲ್ಲಿ ಶವ ನಿನ್ನೆ ದೊರೆತಿದೆ. ಸ್ಥಳಕ್ಕೆ ಪೊಲೀಸ್ ಭೇಟಿ ನೀಡಿ ಶವವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿ ಟ್ಯಾಕ್ಸಿ ಚಾಲಕರ ಸಂಘ ಅಸ್ತಿತ್ವಕ್ಕೆ ಸರ್ಕಾರ ಸೌಲಭ್ಯ ಪಡೆಯಲು ಚಾಲಕರು ಮುಂದಾಗಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ರಾಯಚೂರಿನ ಕೇಂದ್ರೀಯ ವಿದ್ಯಾಲಯ ಆಯ್ಕೆ, ಯಶಸ್ವಿಗೆ ಎಲ್ಲರ ಸಹಕಾರ ಅಗತ್ಯ. ಸಹಾಯಕ ಆಯುಕ್ತ ರಜನಿಕಾಂತ್. ಏಪ್ರಿಲ್ 6ರಂದು ದೇವರ ದಾಸಿಮಯ್ಯ ಜಯಂತಿ, ಕೊರೋನಾ ನಿಯಮಗಳನ್ನು ಪಾಲಿಸಿ ಆಚರಿಸಲು ನಿರ್ಧಾರ. ಏಪ್ರಿಲ್ 14ರಂದು ಭಗವಾನ್ ಮಹಾವೀರ ಜಯಂತಿ, ಶಿಷ್ಟಾಚಾರಗಳೊಂದಿಗೆ ಆಚರಿಸಲು ದುರ್ಗೆ ಸೂಚನೆ. ಗಬ್ಬೂರು ಐಬಿ ಕಾಂಪೌಂಡ್ ನಿರ್ಮಾಣ ಮಾಡದೆ ಹಣ ಗುಳುಂ, ಲೋಕೋಪಯೋಗಿ ಇಲಾಖೆಯಲ್ಲಿ ಅಕ್ರಮ, ಅಳ್ಳಪ್ಪ ಅಮರಾಪುರ ಆರೋಪ. ಪೌರ ಕಾರ್ಮಿಕರಿಗೆ ಆರೋಗ್ಯ ನೈರ್ಮಲ್ಯ ನಿರೀಕ್ಷಕರಿಂದ ಕಿರುಕುಳ, ಕ್ರಮಕ್ಕೆ ಪೌರ ಕಾರ್ಮಿಕರ ಸಂಘದಿಂದ ಕ್ರಮಕ್ಕೆ ಒತ್ತಾಯ. ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸರ್ಕಾರಿ ನೌಕರರ ಒಕ್ಕೂಟದಿಂದ ಪ್ರತಿಭಟನೆ. ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ. ಕಲಾಂ ವರ್ಲ್ಡ್ ರೆಕಾರ್ಡ್ ದಾಖಲಿಸಿದ ಮುದ್ಗಲ್ ವಿದ್ಯಾರ್ಥಿಗಳು, ಮಹಾಂತೇಶ್ ಛಲವಾದಿ. ಮತ್ತು ಮಸ್ಕಿಯಲ್ಲಿ ಪ್ರಿಯತಮೆಯ ಕೊಲೆ ಮಾಡಿದ ಯುವಕನ ಶವ ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಜೆಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜೆಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್,
ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves, 15th February 31st March 2022.